ನಾನು ಸ್ವಾಮಿ ವಿವೇಕಾನಂದ. ಜನನದಿಂದ ನನ್ನ ಹೆಸರು ನರೇಂದ್ರನಾಥ ದತ್ತ. 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ನಾನು ಜನಿಸಿದೆ. ನನ್ನ ಜೀವನದ ಗುರಿ ಮಾನವನೊಳಗಿನ ದೈವತ್ವವನ್ನು ಎಚ್ಚರಿಸುವುದು. ಯೌವನದಲ್ಲಿ ನನಗೆ ಪ್ರಶ್ನೆಗಳಿದ್ದವು. ದೇವರಿದ್ದಾನೆಯೇ? ಜೀವನದ ಅರ್ಥವೇನು? ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ನನ್ನ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು. ಅವರ ಸಾನ್ನಿಧ್ಯದಲ್ಲಿ ನಾನು ನನ್ನನ್ನು ಕಂಡುಕೊಂಡೆ. ಸನ್ಯಾಸವು ನನ್ನ ಪಾಲಿಗೆ ಓಡಿ ಹೋಗುವ ದಾರಿಯಲ್ಲ, ಜನಸೇವೆಯೇ ಜನಾರ್ದನ ಸೇವೆ ಎಂದು ನಾನು ಕಲಿತೆ. ಬಡವರಲ್ಲಿ, ದುರ್ಬಲರಲ್ಲೇ ದೇವರನ್ನು ನೋಡಿದೆ. ಕೈಯಲ್ಲಿ ಕಮಂಡಲು, ಮನಸ್ಸಿನಲ್ಲಿ ಭಗವದ್ಗೀತೆ. 5 ವರ್ಷಗಳ ಕಾಲ ನಾನು ಭಾರತವನ್ನೇ ಸುತ್ತಿದೆ. ಈ ದೇಶದ ನೋವು, ಶಕ್ತಿ, ಆತ್ಮಗೌರವ ಎಲ್ಲವನ್ನೂ ನನ್ನ ಹೃದಯದಲ್ಲಿ ಹೊತ್ತುಕೊಂಡೆ. 1893 ಚಿಕಾಗೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಆ ಒಂದು ವಾಕ್ಯದಲ್ಲಿ ಭಾರತ ಜಗತ್ತಿಗೆ ಮಾತಾಡಿತು. ಸಹಿಷ್ಣುತೆ, ಏಕತೆ, ವೇದಾಂತ, ನಮ್ಮ ಸಂಸ್ಕೃತಿಯ ಶಕ್ತಿಯನ್ನು ನಾನು ಸಾರಿದೆ. ನಂತರ ನಾನು ಸ್ಥಾಪಿಸಿದೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್. ನನ್ನ ಮಂತ್ರ ಒಂದೇ: ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಸ್ವಯಂ ಉದ್ಧಾರಕ್ಕೂ ಜಗತ್ತಿನ ಹಿತಕ್ಕೂ. ಯುವಕರೇ, ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ಭಯ ಬಿಡಿ, ದೌರ್ಬಲ್ಯ ಬಿಡಿ, ನನ್ನ ಮಾತು ನೆನಪಿಡಿ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಾನು ಕೇವಲ ವ್ಯಕ್ತಿಯಲ್ಲ, ನಾನು ಒಂದು ಚಿಂತನೆ, ನಾನು ಒಂದು ಜ್ವಾಲೆ. ಆ ಜ್ವಾಲೆಯನ್ನು ನಿಮ್ಮೊಳಗೆ ಜೀವಂತವಾಗಿಡಿ. ಭಾರತದ ಆತ್ಮ ನಿಮ್ಮಲ್ಲಿದೆ.